ಹಾಂ ಅಷ್ಟೇ ಮಾತಾಡಿ ಸರ್. ಈಗ ನಾವು ಅರಣ್ಯ ಇಲಾಖೆಯವರು ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ. ಈಗ ಫಸ್ಟು ನಾವು ಸಫಾರಿ ಬೇಡ ಅಂತ ಒಂದು ಮುಸ್ಕಾರವನ್ನ ಮೇಲ್ಕಂಬಳಿಯಲ್ಲಿ ಮಾಡಿದ್ದೋ. ಅವರು ಸಫಾರಿನ ಈಶ್ವರ್ ಖಂಡ್ರೆ ಅವರು ಅಂತಂತವ ಮಾಡಬೇಕು ಅಂತೇಳಿ ಅವರು ಈಶ್ವರ್ ಖಂಡ್ರೆ ಅವರು ಓಪನ್ ಮಾಡಿದ್ರು. ಈಗ ಈಶ್ವರ್ ಖಂಡ್ರೆ ಅವ್ರಿಗೆ ಗೊತ್ತಿರೋ ವಿಚಾರ, ಫಸ್ಟು ಸಫಾರಿ ಓಪನ್ ಇದ್ದಾಗ ಎಷ್ಟೋ ಜನನ ಬಲಿ ತಗೊಂಡಿದೆ ಹುಲಿ ಅಂತ ಅವರು ದಿನ ನೋಡ್ತಿರೋ ವಿಚಾರ ಅದು. ಇವಾಗ ನಿನ್ನೆ ನಡೆದ ಪಡುಗೂರಲ್ಲಿ ಈಗ ಹುಲಿ ದುರ್ಘಟನೆ ನಡೆದಿದೆ. ಅದು ಪ್ರಾಣಿ ಮೇಲೆ ನಮಗೂ ದಯ ಇರಲಿ, ಅದು ನಮಗೂ ದಯ ಇದೆ, ಆದರೂ ಕೂಡ ಇವರು ಇನ್ನೂ ಮುನ್ನೆಚ್ಚರಿಕೆನ ತಕ್ಕಣಿಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಇವ್ರಿಗೆ ಸಫಾರಿ ಓನರ್ಗಳಿಂದ ಇವ್ರಿಗೆ ದುಡ್ಡು ಬೇಕು. ಈಗ ಚಮಚಗಳ ದುಡ್ಡು ಇವರು ತಿನ್ನಲೇಬೇಕು. ಇವ್ರು ತಿಂದಿರೋ ವಿಧಿ ಇಲ್ಲ. ಈಗ ರೈತ ಈ ದೇಶದ ಬೆನ್ನೆಲುಬು. ಅವ ಸಾವಿರಾರು ಕೋಟಿ ಜನಕ್ಕೆ ಅನ್ನ ಹಾಕ ರೈತ. ಒಬ್ಬ ರೈತನ ಮೇಲೆ ಒಂದು ಹುಲಿ ದಾಳಿ ಮಾಡಿದ್ರ ಬೇಗ ಹೋಗಿ ಫಾರೆಸ್ಟ್ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ತಕ್ಷಣ ನಿಂತಾಯ್ತು ಅಲ್ಗ, ರಿಸರ್ವೇನ್ ಹಾಕೊಂಡು ಜೀಪ್ಗಳು ಹಾಕೊಂಡು ನಮ್ಮನ್ನ ಅರೆಸ್ಟ್ ಮಾಡಕ್ಕ. ಅದೇ ರೈತನ ಜಮೀನಲ್ಲಿ ಯಾವ್ದಾರು ಒಂದು ಮೊನ್ನೆ ನಮ್ಮ ಕುಂಕೆರಲ್ಲೇ ನಡೆತು, ಒಂದು ಕರುಣ ಚಿರತೆ ಇಡ್ತು. ಅದು RFO ಬರೋದು ನನ್ನ ಒತ್ತಡದಿಂದ ಮೇರೆಗೆ 9 ಗಂಟೆಗೆ ಫೋನ್ ಮಾಡಿ 10ವರೆಗೆ ಬಂದ್ರು ಟಿಪ್ ಟಾಪ್ ಆಗಿ. ಅದೇ ಪಡುಗೂರಲ್ಲಿ ಏನು ಮಾಡಿದ್ರು, ಎಲ್ಲ ಕವರ್ ಆಗ್ಬಿಟ್ರು. ಇದು ಈಶ್ವರ್ ಖಂಡ್ರೆ ಅವರು ದಬ್ಬಾಳಿಕೆ, ಫಾರೆಸ್ಟ್ ಇಲಾಖೆ ದಬ್ಬಾಳಿಕೆ. ಇನ್ನೆಷ್ಟು ಜನ ತಿನ್ಬೇಕು ಅಂತಿದೆ ಹುಲಿ, ಇನ್ನೆಷ್ಟು ಜಾನುವಾರುಗಳನ್ನ ಈ ಚಿರತೆ ಮತ್ತು ಹುಲಿ ತಿನ್ಬೇಕು ಅಂತಿದೆ. ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಅಥವಾ ಇಲ್ಲದೆ ಇದ್ರೆ ನಾಳೆಗೆ ರಾಜೀನಾಮೆ ಕೊಟ್ಟು ಈಶ್ವರ್ ಖಂಡ್ರೆ ಅವರು ಮನೆಗೆ ತೊಲಗಲಿ. ಇಲ್ಲ ನಮ್ಮ ರೈತರದ್ದು ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇಷ್ಟೇ ನಾವು ಹೇಳ್ಬೇಕಾದದ್ದು ರೈತರ ಸಮಸ್ಯೆಗಳು.